ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಬರೋಬ್ಬರಿ ಕೆ ಬಂದ್ಬಿಟ್ಟು ಬರೋಬ್ಬರಿ 351 ವಿದ್ಯಾರ್ಥಿಗಳಿಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದೆ. ಬಿಗ್ ಶಾಕಿಂಗ್ ಆಗಿರುತ್ತೆ ಅಂಡ್ ಅಡ್ಮಿಷನ್ ಕೂಡ ಆಗಬೇಡಿ ಅಂತ ಹೇಳಿ ವಿಡಿಯೋಗೆ ಕೂಡ ಪತ್ರ ಕೂಡ ಕೊಟ್ಟಿದೆ, ಸೂಚನೆ ಕೂಡ ಕೊಟ್ಟಿದೆ. ಇದು 351 ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ. ಏನಾಗಿದೆ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಬರೋಬ್ಬರಿ 351 ವಿದ್ಯಾರ್ಥಿಗಳಿಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಪ್ರಾಥಮಿಕವಾಗಿ ಕೆ ಅವರು ನೋಟು ಕೆಲವೊಂದು ಮಾಹಿತಿಗಳನ್ನ ಕೇಳ್ತಾರೆ, ಅದನ್ನ ಕೊಡಬಹುದಾಗಿರುತ್ತೆ. ಇಲ್ಲಿ ಕೆ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಜನರಲ್ ರೀಸನ್ಸ್ ಇಂದ, ವೈಯಕ್ತಿಕ ಕಾರಣಗಳಿಂದ ಅವರೇನಾದ್ರು ಸೀಟ್ ಅಲಾಟ್ಮೆಂಟ್ ಆಗಿ ಕೂಡ ಅವರು ಹೋಗಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಬಟ್ ಈ ರೀತಿ ಬೇಕು ಅಂತಾನೆ ನಿಮಗೆ ಗೊತ್ತಿರೋಗೆ ಸೀಟ್ ಬ್ಲಾಕಿಂಗ್ ದಂಧೆ ಆಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇನಾದ್ರು ಭಾಗಿಯಾಗಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನಿಮಗೆ ಗೊತ್ತಿರೋಗೆ ಈ ಹಿಂದೆ ಕೂಡ ನ್ಯೂಸ್ಗಳೆಲ್ಲ ಕೂಡ ಬಂತು. ಸೀಟ್ ಅಲಾಟ್ಮೆಂಟ್ ಯಾರು ಆಗಿಲ್ಲ ಅವರಿಗೆ ಲಕ್ಷ ಕಟ್ಟಿ ಅಂತ ಇದ್ದಾರೆ, 5 ಲಕ್ಷ 6 ಲಕ್ಷ ಕಟ್ಟಿ ಅಂತ ಇದ್ದಾರೆ ಅಂತ ಹೇಳಿ ಕೆ ಮುಂದೆನೆ ಹೋಗಿ ಪ್ರತಿಭಟನೆ ಕೂಡ ಮಾಡೋದು ದೊಡ್ಡ ಇಶ್ಯೂಸ್ ಕೂಡ ಆಯಿತು. ಈಗ ಈ 351 ವಿದ್ಯಾರ್ಥಿಗಳಿಗೆ ಯಾಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಗಮನಿಸಬಹುದು. ಗೊತ್ತಿತ್ತು ಅನ್ಕೋತೀನಿ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಏನಾಗುತ್ತೆ ಅಂದ್ರೆ ಆಲ್ರೆಡಿ ಕೆ ಅವರು ನಿಮಗೆ ಗೊತ್ತಿರೋಗೆ ಥ್ರೂ ಇಂಜಿನಿಯರಿಂಗ್ ಅಂಡ್ ಅದರ್ ಕೋರ್ಸ್ಗಳಿಗೆ 3 ರೌಂಡ್ಗಳನ್ನ ಕಂಡಕ್ಟ್ ಕೂಡ ಮಾಡಿದ್ರು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್. ಆಲ್ರೆಡಿ ಕೆ ಅವರೇ ಎಲ್ಲಾ ರೀತಿ ನೋಟಿಫಿಕೇಶನ್ ಗಳನ್ನ ಕೂಡ ಹೊರಡಿಸಿದ್ರು. ಪ್ರೊಸೀಜರ್ ಯಾವ ರೀತಿ, ಅಡ್ಮಿಷನ್ ಆಗೋದು ಯಾವ ರೀತಿ, ಎಲ್ಲ ಪ್ರೊಸೀಜರ್ ಗಳನ್ನ ಕೆ ಬಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ರು, ನಿಮ್ಗೆ ಗೊತ್ತಿರುತ್ತೆ. ಏನಂದ್ರೆ ಕೆ ಡೈರೆಕ್ಟರ್ ಅವರೇ ವಿಡಿಯೋ ಮಾಡಿ ಕೆ ವಿಕಾಸನ ಅಂತ ಯೂಟ್ಯೂಬ್ ಚಾನಲ್ ನೀವು ಗಮನಿಸಿರ್ತಾರ, ಅಲ್ಲಿ ಕೂಡ ಹಾಕಿದ್ರು. ಈ ರೀತಿ ಪ್ರೊಸೀಜರ್ ಕೂಡ ಇರ್ತವೆ, ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕು ಅಂತ ಹೇಳಿ. ಈ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ರೂಲ್ಸ್ ತಂದಿದ್ರು ಅಂದ್ರೆ ನಿಮಗೆ ಗೊತ್ತಿರೋಗೆ ಕಳೆದ ಬಾರಿ ಕೂಡ ಇದೇ ರೀತಿ ಆಗಿತ್ತು. ಕೆಲವೊಂದು BMS ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳು ಏನಿದಾವೆ ಅವು ಕೂಡ ಈ ರೀತಿ ಸೀಟ್ ಬ್ಲಾಕಿಂಗ್ ದಂಧೆಗಳು ಇದಾವೆ ಅಂತ ಹೇಳಿ ಇಶ್ಯೂಸ್ ಆಯಿತು. ಕೆ ಬಂದ್ಬಿಟ್ಟು ಮಲ್ಲೇಶ್ವರಂ ಕೆ ಆಫೀಸ್ ಇರೋದು, ಅಲ್ಲಿ ಹೋಗಿ ಕಂಪ್ಲೇಂಟ್ ಇಶ್ಯೂಸ್ ಕೂಡ ಮಾಡ್ತು. FIR ಕೂಡ ಆಗಿತ್ತು, ವಿಚಾರಣೆ ಕೂಡ ಆಗಿದ್ರು ಅಧಿಕಾರಿಗಳು. ಸ್ವತಃ ಕೆ ಅವರೇ ಕೆಲವರು ಮಾಡಿದ್ದಾರೆ, ಕೆ ಅವರು ಸೇರ್ಕೊಂಡಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ಕೂಡ ಸೇರ್ಕೊಂಡಿದ್ದಾರೆ, ಕೆಲವರು ಕಾಲೇಜುಗಳು ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತು. ದೊಡ್ಡ ಇಶ್ಯೂಸ್ ಆಗಿ ಎಲ್ಲ ಆಯಿತು. ಆ ನಿಟ್ಟಿನಲ್ಲಿ ಕೆ ಬಂದ್ಬಿಟ್ಟು ಈ ವರ್ಷ ಏನ್ ಮಾಡ್ತು ಅಂದ್ರೆ, ನೀವು ಕೌನ್ಸಿಲಿಂಗ್ ಅಲ್ಲಿ ನೀವು ಜ್ಞಾಪನ ಇದ್ರೆ ಸ್ಟಾರ್ಟಿಂಗ್ ಒಂದು ರೂಲ್ಸ್ಗಳು ಅಂತ ಅಂದ್ಬಿಡ್ತು. ಏನಂದ್ರೆ ಇಲ್ಲಿ ಚಾಯ್ಸಸ್ ಎಂಟ್ರಿ ಆಗಿರ್ಬೋದು, ಮತ್ತೆ ಇಲ್ಲಿ ಕಾಸ್ಟ್ ಡೆಪಾಸಿಟ್ ಆಗಿರೋದು, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ಗೆ ಇಂತಿಷ್ಟು ಅಮೌಂಟ್ ಪೇಮೆಂಟ್ ಮಾಡಬೇಕಾಗಿರ್ಬೋದು. ಈ ರೀತಿ ಕೆಲವೊಂದು ನಿಯಮಗಳನ್ನ ಕೂಡ ತಂದ್ರು. ಈ ರೀತಿ ಕೆಲವೊಂದು ನಿಯಮಗಳನ್ನ ಯಾಕೆ ತಂದ್ರು ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ಕಾರಣ ಎಷ್ಟೇ, ಕಳೆದ ಬಾರಿ ಈ ರೀತಿ ಮೋಸ ಆಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹೋಗಿ ಅಡ್ಮಿಷನ್ ಕಾಲೇಜ್ ಸೀಟ್ ಸಿಗೋದು ಕೂಡ ಅಡ್ಮಿಷನ್ ಆಗಿಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಮೋಸ ಆಗಿತ್ತು ಅಂತ ಹೇಳಿದ್ರು. ಇಲ್ಲಿ ಏನಕ್ಕೆ ಅಡ್ಮಿಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳೋದಾದ್ರೆ ಸಿಂಪಲ್ ನಿಯಮ ಕೂಡ ಇದೆ, ಇಲ್ಲಿ ರೂಲ್ಸ್ ಇದೆ ಗೊತ್ತಾ. ಏನಂದ್ರೆ ನಿಮಗೆ ಸೀಟ್ಗಳು ಅಂತೆಲ್ಲ ಡಿವೈಡ್ ಆಗಿರ್ತವೆ. ಖಾಸಗಿಗೆ ಇಷ್ಟು, ಗೌರ್ಮೆಂಟ್ ಕೋಟಾ ಇಷ್ಟು, ಮ್ಯಾನೇಜ್ಮೆಂಟ್ ಇಷ್ಟು ಅಂತೆಲ್ಲ ಆಲ್ರೆಡಿ ನಿಮಗೆ ಫಿಕ್ಸ್ ಆಗಿರ್ತವೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನ ಕಂಡಕ್ಟ್ ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆಗ್ತಾರೆ. ಇಲ್ಲಿ ನಿಯಮಗಳು ಏನಿದಾವೆ ಅಂದ್ರೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಲೈಕ್ ಈಗ ಯಾವ್ದೊಂದು ಕಾಲೇಜ್ ಯಾವ್ದೋ ಒಂದು ಎಕ್ಸ್ ಕಾಲೇಜ್ ನೇಮ್ ಇಸ್ ಎಕ್ಸ್ ಅಂತ ಇಷ್ಟಪಡ್ತೀನಿ, ಎಕ್ಸ್ ಅಂತ. ಆ ಕಾಲೇಜ್ಗಳು ಇಷ್ಟು ಸೀಟ್ಗಳು ಇರ್ತವೆ. ಕೌನ್ಸಿಲಿಂಗ್ ಮುಖಾಂತರ ಅವರು ರೂಲ್ಸ್ ಪ್ರಕಾರ ಫಿಲ್ ಅಪ್ ಮಾಡಬೇಕು. ಏನಾಗುತ್ತೆ ಅಂದ್ರೆ ವೇಕೆಂಟ್ ಆಗಿ ಉಳಿತದೆ. ಕೆಲವೊಂದ್ ಕಡೆ ಫಿಲ್ ಅಪ್ ಆಗೋದಿಲ್ಲ, ವಿದ್ಯಾರ್ಥಿಗಳು ಆಯ್ಕೆ ಮಾಡೋದಿಲ್ಲ ಅಂದ್ರೆ ಅದು ಒಂದ್ಬಿಟ್ಟು ಥರ್ಡ್ ರೌಂಡ್ ಆದ ನಂತರ ವಾಪಸ್ ಕಾಲೇಜಿಗೆ ಹೋಗುತ್ತೆ. ಕಾಲೇಜುಗಳಿಗೆ ಆಯ್ಕೆಗಳು ಇರುತ್ತವೆ, ಅವ್ರು ಬೇಕಾದ್ರೆ ಮ್ಯಾನೇಜ್ಮೆಂಟ್ ಕೊಟ್ಟಾಡಿ ಫಿಲ್ ಅಪ್ ಕೂಡ ಮಾಡ್ಕೋಬಹುದು. ಅಂಡ್ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಚೆನ್ನಾಗಿಲ್ಲ, ಲೈಕ್ ಅಷ್ಟೊಂದು ವಿದ್ಯಾರ್ಥಿಗಳು ಆಸಕ್ತಿ ತೋರಿಸೋದಿಲ್ಲ, ಕೆಲವೊಂದು ಅಷ್ಟೊಂದು ಚೆನ್ನಾಗಿಲ್ದಿರೋ ಕಾಲೇಜ್ಗಳನ್ನ ಯಾರು ಕೂಡ ಚೂಸ್ ಮಾಡೋದಿಲ್ಲ ವಿದ್ಯಾರ್ಥಿಗಳು. ಅದು ಯೂಶುವಲಿ ವೇಕೆಂಟ್ ಆಗಿ ಉಳಿತದೆ, ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಷ್ಠಿತ ಕಾಲೇಜುಗಳು, ದೊಡ್ಡ ಕಾಲೇಜುಗಳು ಏನಾಗುತ್ತೆ ಅಂದ್ರೆ ಆಲ್ವೇಸ್ ಅದು ಟಾಪರ್ ಇರ್ತವೆ, ಒಳ್ಳೆ ಡಿಮ್ಯಾಂಡ್ ಕೂಡ ಇರುತ್ತೆ, ವಿದ್ಯಾರ್ಥಿಗಳು ಚೂಸ್ ಕೂಡ ಮಾಡ್ತಾರೆ. ಅವರಿಗೆಲ್ಲ ಅವರು ದಂಧೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಸ್ಕ್ಯಾಮ್ ನ ಮಾಡ್ತಾರೆ. ಏನಂದ್ರೆ ಥರ್ಡ್ ರೌಂಡ್ ಕಾಯಿಸಿ ವಿದ್ಯಾರ್ಥಿಗಳು ಡೇಟಾ ತೆಗೆದುಕೊಂಡು ಆಮೇಲೆ ಥರ್ಡ್ ರೌಂಡ್ ಅಲ್ಲಿ ಅದೇ ರೀತಿ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಅಡ್ಮಿಷನ್ ಆಗದೇ ಇರೋದು ಮಾಡ್ತಾರೆ. ಥರ್ಡ್ ರೌಂಡ್ ಫೈನಲ್ ರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ರೌಂಡ್ ಇರೋದಿಲ್ಲ, ನಿಯಮ ಇರುತ್ತೆ, ಒಪ್ಪಂದ ಕೂಡ ಈ ಹಿಂದೆ ಒಪ್ಪಂದ ಕೂಡ ಆಗಿರುತ್ತೆ. ವರ್ಷ ಒಪ್ಪಂದದ ಪ್ರಕಾರ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಅವರು ಅಡ್ಮಿಷನ್ ಆಗಿಲ್ಲ ಅಂದ್ರೆ ಆಟೋಮೆಟಿಕಲ್ ನಿಮ್ಗೆ ಗೊತ್ತಿರೋಗೆ ಸೀಟ್ ವೇಕೆಂಟ್ ಆಗಿ ಉಳಿತದೆ, ಕ್ಯಾನ್ಸಲ್ ಆಗುತ್ತೆ. ಅದು ಸ್ವತಃ ಮತ್ತೆ ಕಾಲೇಜ್ಗಳಿಗೆ ಹೋಗುತ್ತೆ. ಕಾಲೇಜುಗಳು ಅನ್ಯ ಮಾರ್ಗದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಎಲ್ಲ ಇದೆ, ಅವರು ಫಿಲ್ ಅಪ್ ಮಾಡ್ಕೋಬಹುದು. ಇದಿಷ್ಟು ಸಮಯ ಅಂತ ಇರುತ್ತೆ. ಹೇಗೆ ಫಿಲ್ ಅಪ್ ಮಾಡ್ಕೊಳ್ತಾರ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಒಳ್ಳೆ ಕಾಲೇಜುಗಳು, ಡಿಮ್ಯಾಂಡ್ ಇರೋ ಕಾಲೇಜುಗಳಿಗೆ ಆಲ್ವೇಸ್ ಡಿಮ್ಯಾಂಡ್ ಕೂಡ ಇರುತ್ತೆ. ಸೀಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ CS ಆಗಿರ್ಬೋದು, IS ಆಗಿರ್ಬೋದು, AA ಆಗಿರ್ಬೋದು, ಮಿಷನ್ ಲರ್ನಿಂಗ್ ಆಗಿರ್ಬೋದು, ಆಲ್ವೇಸ್ ಡಿಮ್ಯಾಂಡ್ ಕೂಡ ಇದೆ. ಅಂತ ಕೋರ್ಸ್ಗಳು ನಿಮಗೆ ಕ್ಯೂ ನಿಲ್ತಾರೆ. ಸಾಕಷ್ಟು ಜನ ಕಾಯ್ತಾ ಇರ್ತಾರೆ, ಸಾಕಷ್ಟು ಜನ ಮ್ಯಾನೇಜ್ಮೆಂಟ್ ಕೋಟಾ ಕಾಯ್ತಾ ಇರ್ತಾರೆ, ಸಿಟಿ ಮುಖಾಂತರ ಕಾಯ್ತಾ ಇರ್ತಾರೆ. ಈಗ ಗಮನಿಸಬಹುದು 1000 ರ್ಯಾಂಕಿಂಗ್, 2000 ರ್ಯಾಂಕಿಂಗ್, 5000 ರ್ಯಾಂಕಿಂಗ್ ಇದ್ರೇನೆ ಸಿಗೋದು ಅಂತ ಹೇಳಿ ಕೆಲವೊಂದು ಕಾಲೇಜುಗಳಲ್ಲಿ ಕೆಲವೊಂದು ಸೀಟ್ಗಳು ಕೂಡ ಇದಾವೆ.
ಆ ನಿಟ್ಟಿನಲ್ಲಿ ಈ ರೀತಿ ಸ್ಕ್ಯಾಮ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಏನಾಯಿತು ಅಂದ್ರೆ ಈಗ ಈ ಬಾರಿ ಕೂಡ ಅದೇ ರೀತಿ ಆಗಿದೆ ಅಂತ ಹೇಳಿ ಕೆ ಡೈರೆಕ್ಟರ್ ಹೇಳಿದ್ದಾರೆ. ಇಲ್ಲಿ ಕೆಲವರು ಜೆನ್ಯೂನ್ ಕೂಡ ಇದ್ದಾರೆ, ಎಲ್ಲಾ ಕೂಡ ಮೋಸ ಮಾಡಿದ್ರೆ ಎಲ್ಲರೂ ಕೂಡ ಈ ರೀತಿ ಮಾಡಿದಾರೆ ಅಂತ ಹೇಳಿಲ್ಲ. ಅದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಶೋಕಾಸ್ ನೋಟಿಸ್ ಕೂಡ ನೀಡಿದ್ದಾರೆ. ಮೋಸ್ಟ್ಲಿ ಶೋಕಾಸ್ ನೋಟಿಸ್ ನೀಡಿದ್ರೆ ವಿದ್ಯಾರ್ಥಿಗಳು ಹಾಜರಾಗಿ ಅದಕ್ಕೆ ನಿಖರವಾದ ಮಾಹಿತಿ ಕೊಡಬೇಕಾಗುತ್ತೆ. ನಿಮ್ದೇನಾದ್ರು ವೈಯಕ್ತಿಕ ಕಾರಣಗಳಿಂದ ಈ ರೀತಿ ಆಯ್ತಾ, ಅಥವಾ ನೀವು ಇಂಟೆನ್ಷನಲ್ಲಿ ಕೂಡ ಮಾಡಿದ್ರ, ಇಂಟೆನ್ಷನ್ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂದಾಜು 351 ವಿದ್ಯಾರ್ಥಿಗಳು ಈ ರೀತಿ ಕೂಡ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ನಾವು ಸಿಟಿ ಪರೀಕ್ಷೆ ಆರಂಭವಾಗಬೇಕಾದ್ರೆ ಅಂದ್ರೆ ನಿಮಗೆ ಸಿಟಿ ಪರೀಕ್ಷೆ ಆರಂಭವಾಗಬೇಕಾದ್ರೆ ಕೂಡ ಹೇಳಿದ್ವಿ ನಾವು ಈ ರೀತಿ ಇದೆ ಅಂತ ಹೇಳಿ. ಸುಮಾರು ಕಾಮೆಂಟ್ಗೆ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕೋರ್ಟ್ ಆಗಿರ್ಬೋದು ಎಲ್ಲ ಸೇರಿಸಿ 351 ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಬರೋಬ್ಬರಿ ಇದರಲ್ಲಿ 351 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇದರಲ್ಲಿ ಕೆಲವರು ವಿದ್ಯಾರ್ಥಿಗಳು ಈ ರೀತಿ ಸೀಟ್ ಬ್ಲಾಕಿಂಗ್ ದಂಧೆಯಲ್ಲಿ ಇರ್ಬೋದು ಅಂತ ಹೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ವೈಯಕ್ತಿಕ ಕಾರಣಗಳು ಕೂಡ ಇರ್ಬೋದು. ವೈಯಕ್ತಿಕ ಕಾರಣಗಳು ಇದ್ರೆ ಅಥವಾ ನಿಖರವಾದ ಜೆನ್ಯೂನ್ ಇದ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಇದೇನೋ ದೊಡ್ಡ ಇಶ್ಯೂಸ್ ಆಗುತ್ತಾ, ದೊಡ್ಡ ಕೇಸಸ್ ಆಗುತ್ತಾ ಅಂತ ಹೇಳೋದಾದ್ರೆ ನಿಯಮಗಳು ಕೂಡ ಇದಾವೆ. ಈ ರೀತಿ ದಂಧೆ ಮಾಡಿದ್ರೆ ಕೂಡ ಇಶ್ಯೂಸ್ ಆಗಿ ಕೇಸಸ್ ಕೂಡ ಆಗಬಹುದು. ಬಟ್ ಅಂತ ದೊಡ್ಡ ಮಟ್ಟದಲ್ಲಿ ಆಗದಿದ್ರು ಕೂಡ ಸ್ವಲ್ಪ ಫೈನ್ಗಳು ಬೀಳೋದು ಎಲ್ಲ ಕೂಡ ಆಗ್ಬೋದು. ಇನ್ ಕೇಸ್ ಏನಾದ್ರು ದೊಡ್ಡ ಇಶ್ಯೂಸ್ ಆದ್ರೆ ಸಮಸ್ಯೆ ಆಗುತ್ತೆ. ನೀವೇನಾದ್ರೂ ಈ 351 ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಇದ್ರೆ ನಿಮ್ಗೆ ಕೂಡ ಸಂಕಷ್ಟ ಕೂಡ ಆಗ್ಬೋದು. ಶೋಕಾಸ್ ನೋಟಿಸ್ ಕೂಡ ನಾವು ಕೊಟ್ಟಿದ್ದೀವಿ ಅಂತೇಳಿ ಕೆ ಡೈರೆಕ್ಟರ್ ಅವರು ಹೇಳಿದ್ದಾರೆ. ಆದ್ರೂ ನೀವೇನಾದ್ರು ಇದ್ದೀರಾ, ನಿಮ್ಮ ಅಭಿಪ್ರಾಯ ಏನು, ಈ ರೀತಿ ಕೆ ಅವರು ಡಿಸಿಷನ್ ತೆಗೆದುಕೊಂಡಿರೋದು ಒಳ್ಳೇದಾ ಕೆಟ್ಟದಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಒಂದು ಇಂಟರ್ವ್ಯೂ ನೋಡಿದ್ರೆ ಇಂಟರ್ವ್ಯೂ ಅಲ್ಲೇ ಕೆ ಡೈರೆಕ್ಟರ್ ಅವರು ಹೇಳ್ಬಿಟ್ಟಿದ್ದಾರೆ, ನಾವು ಪದೇ ಪದೇ ಸ್ಟಾರ್ಟಿಂಗ್ ಇಂದ ಹೇಳ್ಕೊ ಬಂದಿದ್ದೀವಿ ಈ ರೀತಿ ಇರುತ್ತೆ ಅಂತ. ಅಷ್ಟೆಲ್ಲ ಆದ್ರೂ ಕೂಡ ಇವರು ನಿರ್ಧಾರಗಳನ್ನು ಕೈಗೊಂಡಿಲ್ಲ. ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ಸಹಾಯ ಆಗ್ತಾ ಇತ್ತು. ಯಾವುದೋ ವಿದ್ಯಾರ್ಥಿ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 50,000 ರ್ಯಾಂಕ್ ಇರೋ ಒಬ್ಬ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅನ್ಕೊಳ್ಳಿ, ಆತ ಅವನು ಹೋಗಿಲ್ಲ. ಅವನ ತುದಿಗಾಲಲ್ಲಿ 50,001, 50,002, 50,010 ರ್ಯಾಂಕಿಂಗ್ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಅವನು ನೆಕ್ಸ್ಟ್ ಕೂಡ ಇರ್ತಾನೆ. ಅವನಿಗೆ ತೆಗೆದುಕೊಂಡಿಲ್ಲ ಅಂದ್ರೆ ಅವನ ಕೆಳಗಡೆ ಇರೋನಿಗೆ ಮುಂದೆ ಬರುತ್ತೆ ಆಟೋಮೆಟಿಕಲಿ ಕೌನ್ಸಿಲಿಂಗ್ ಅಲ್ಲಿ. ಈ ರೀತಿ ಅನ್ಯಾಯ ಆಗುತ್ತೆ. ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಸೀಟ್ಗಳು ಸ್ಕ್ಯಾಮ್ ಆಗೋದು ನಿಮ್ಗೆ ಗೊತ್ತಿರಾಗೆ ನಾನು ಹೇಳಿದೆ. ಎಲ್ಲ ಪ್ರತಿಷ್ಠಿತ ಕಾಲೇಜುಗಳೇ ಸ್ಕ್ಯಾಮ್ ಆಗೋದು. ಸಣ್ಣ ಪುಟ್ಟ ಕಾಲೇಜುಗಳಲ್ಲಿ ಆಲ್ವೇಸ್ ಡಿಮ್ಯಾಂಡ್ ಕೂಡ ಇರೋದಿಲ್ಲ, ಅವರು ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಈ ಪ್ರತಿಷ್ಠಿತ ಕಾಲೇಜುಗಳು ಏನ್ ಮಾಡ್ತಾವೆ ಅಂದ್ರೆ ಆಲ್ರೆಡಿ ಡಿಮ್ಯಾಂಡ್ ಕೂಡ ಇದೆ, ಸಾಕಷ್ಟು ಜನ ಒತ್ತಡ ಆಗ್ತಾ ಇರ್ತಾರೆ, ನಮಗೆ ಸೀಟ್ ಕೊಡ್ಸಿ, ಅವ್ರಿಗೆ ಕೊಡ್ಸಿ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಅವರು ಕೂಡ ಇರ್ತಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರಿಗೆ ಈ ರೀತಿ ಡಿಮ್ಯಾಂಡ್ ಕೂಡ ಮಾಡ್ಬೋದು. ಅವರು ಹುಡುಕೊಂಡು ಬರ್ತಾ ಇದಾರೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣ ಅವರು ಫೀಸ್ ಕೂಡ ಹೆಚ್ಚಳ ಮಾಡ್ಬೋದು. ಹಂಗಾಗಿ ಖಾಸಗಿಯವರು ಲಾಭಕ್ಕೆ ಮಣಿತಾರೆ. ಖಾಸಗಿ ಕಾಲೇಜವರು ಲಾಭಕ್ಕೆ ಮಣಿದು ಈ ರೀತಿ ಕೂಡ ಮಾಡಿದ್ರ ಅಂತ ಹೇಳಿ ಹೇಳ್ಬೋದು. ಕೆ ಡೈರೆಕ್ಟರ್ ಅವರು ಇಷ್ಟೆಲ್ಲ ಮಾಡಿದ್ರು ಕೂಡ 4 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಅದು ಫೈನ್ ಜಾಸ್ತಿ ಆಯ್ತಾ ಇಲ್ವಾ ಅನ್ನೋದು ಒಂದು ಬೇರೆ ರೀತಿ. ಬಟ್ ಆದ್ರೆ ಇವರ ನಿರ್ಧಾರ ಕೂಡ ಒಂದು ಲೆಕ್ಕದಲ್ಲಿ ಸರಿ ಇದೆ. ಈ ರೀತಿ ಮಾಡೋದ ಕಾರಣ ಈ ರೀತಿ ಆಗ್ಬೋದು, ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕೆ ಡೈರೆಕ್ಟರ್ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಕೆ ಡೈರೆಕ್ಟರ್ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆ ನಿರ್ಧಾರಗೊಂಡಿರೋ ಕೆ ಬಂದ್ಬಿಟ್ಟು ಡಿಸಿಷನ್ ತೆಗೆದುಕೊಂಡಿದೆ, ಅದು ಸರಿನಾ ತಪ್ಪಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.